ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತು ನಿಮಗೆಲ್ಲರಿಗೂ ಬಹಳಷ್ಟು ಉಪಯುಕ್ತವಾಗುವಂತಹ ಕೆಲವೊಂದು ಟಿಪ್ಸ್ಗಳನ್ನಾಗಿ ಬಂದಿದ್ದೀನಿ. ಅದೇ ರೀತಿ ತುಂಬ ಇಲಿಗಳ ಕಾಟ ಇರುವವರಿಗೆಲ್ಲ ಒಳ್ಳೆ ಒಂದು ಪರಿಹಾರ, ಅದನ್ನು ಸಹ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡ್ತಿದ್ದಂಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಮೊದಲನೇ ಟಿಪ್ ನೋಡಿ, ಇದು ಶಂಕುಹುಳ. ಇದು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಎಲ್ಲರ ಮನೆ ಹತ್ರ ಗೋಡೆಯಲ್ಲಿ ಎಲ್ಲ ಇರುತ್ತೆ. ಅದೇ ರೀತಿ ನಮ್ಮ ಗಿಡಗಳನ್ನೆಲ್ಲ ಇದು ಹಾಳು ಮಾಡುತ್ತೆ. ಅದಕ್ಕೆ ಒಳ್ಳೆ ಒಂದು ಪರಿಹಾರ ಹೇಳ್ತೀನಿ ನೋಡಿ. ಇದೇ ರೀತಿ ಶಂಕುಹುಳ ನೀವು ಎಲ್ಲಿಯಾದರೂ ನೋಡಿದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಅದರ ಮೇಲ್ಗಡೆಯಿಂದ ಇದೇ ರೀತಿ ಹಾಕಿಬಿಡಿ. ನೋಡಿ, ನಾನು ತೋರಿಸ್ತೀನಿ. ಇದೇ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಹಾಕಿಬಿಡಿ. ಅಲ್ಲಿಗೆ ಅದು ನಾಶ ಆಗುತ್ತೆ. ಇದು ನಮ್ಮ ಗಿಡಗಳನ್ನೆಲ್ಲ ನಾಶ ಮಾಡುವಂತಹ ಒಂದು ಹುಳ. ಅದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ನೋಡಿ, ನಾವೆಲ್ಲರೂ ಪ್ರತಿನಿತ್ಯ ತೆಂಗಿನಕಾಯಿಯನ್ನು ಉಪಯೋಗಿಸ್ತೀವಿ. ಇದೇ ರೀತಿ ತೆಂಗಿನಕಾಯಿನ ಉಪಯೋಗಿಸಿ ಬಾಕಿ ಇರುವ ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಇಡ್ತೀವಿ. ಇದೇ ರೀತಿ ನಾವು ಫ್ರಿಜ್ಜಲ್ಲಿ ತೆಂಗಿನಕಾಯಿಯನ್ನು ಇಟ್ಟರೆ ಅದೆಲ್ಲ ಡ್ರೈ ಆಗುತ್ತೆ. ಮತ್ತು ನಾವು ಇನ್ನೊಂದು ಸರ್ತಿ ಅದನ್ನು ತೆಗೆಯುವಾಗ ಅದೊಂಥರ ಒಣಗಿದ ಥರ ಇರುತ್ತೆ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಇದೇ ರೀತಿ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ ಇರುತ್ತೆ ನೋಡಿ, ಎಲ್ಲರ ಮನೆಯಲ್ಲಿ ಇರುತ್ತೆ. ನಾವು ಈಗ ಅಂಗಡಿಯಿಂದ ಎಂತಾದರೂ ತಂದ ಪ್ಲಾಸ್ಟಿಕ್ ಕವರ್ ಇರುತ್ತೆ. ಈ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನೀವು ಎಷ್ಟು ವಾರ ಆದಮೇಲೆ ತೆಂಗಿನಕಾಯಿ ತೆಗೆದ್ರೂ ತೆಂಗಿನಕಾಯಿ ಒಳ್ಳೆ ಫ್ರೆಶ್ ಆಗೇ ಇರುತ್ತೆ. ಟ್ರೈ ಮಾಡಿ. ಮೂರನೇ ಟಿಪ್ ನೋಡಿ, ಬೆಡ್ಶೀಟ್. ನಾವು ಈಗ ಬೆಡ್ ಮೇಲೆ ಬೆಡ್ಶೀಟ್ ಹಾಕಿದಾಗ ಕೆಲವೊಂದು ಸರ್ತಿ ನಮ್ಮದು ಬೆಡ್ಶೀಟ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದೇ ರೀತಿ ನೆಲದಲ್ಲಿ ತಾಗಿರುತ್ತೆ. ಆವಾಗ ನಾವು ಮನೆಯೆಲ್ಲ ಗುಡಿಸುವಾಗ, ಅದೇ ರೀತಿ ನಾವು ಒರೆಸುವಾಗೆಲ್ಲ ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಮಕ್ಕಳಿರುವ ಮನೆಯಲ್ಲಿ ಎಲ್ಲ ಅದು ಕಷ್ಟ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಒಂದು ಬಳೆ ಬೇಕು ಇದೇ ರೀತಿ. ಅದೇ ರೀತಿ ಒಂದು ರಬ್ಬರ್ ಬ್ಯಾಂಡ್. ಈಗ ಮಕ್ಕಳ ತಲೆಗೆಲ್ಲ ಹಾಕುವಂತಹ ರಬ್ಬರ್ ಬ್ಯಾಂಡ್ ಆದರೂ ಆಗುತ್ತೆ, ಇಲ್ಲಾಂದರೆ ನಾವು ಈ ಥರ ರಬ್ಬರ್ ಬ್ಯಾಂಡ್, ನಾರ್ಮಲ್ ರಬ್ಬರ್ ಬ್ಯಾಂಡ್ ಆದರೂ ಆಗುತ್ತೆ. ಈ ಬಳೆಯನ್ನು ಈ ಬೆಡ್ಶೀಟ್ ಒಳಗಡೆಯಿಂದ ಇದೇ ರೀತಿ ಇಟ್ಕೋಬೇಕು. ಆಮೇಲೆ ಆ ರಬ್ಬರ್ ಬ್ಯಾಂಡಿಂದ ಇದನ್ನು ಇದೇ ರೀತಿ ಸುತ್ತಬೇಕು. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನಾವು ಶಾರ್ಟ್ ಮಾಡ್ಕೋಬೋದು. ಮಾಡಿ ಇದೇ ರೀತಿ ಇದನ್ನು ಇಟ್ಕೊಂಡ್ರೆ ನೋಡಿ, ನೋಡಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಬೆಡ್ಶೀಟ್ ಕೂಡ ನೆಲದಲ್ಲಿ ತಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಇನ್ನು ನಾಲ್ಕನೇ ಟಿಪ್ ಅಂದರೆ, ನಾವೆಲ್ಲರೂ ಪ್ರತಿನಿತ್ಯ ಪ್ರೆಷರ್ ಕುಕ್ಕರನ್ನು ಮನೆಯಲ್ಲಿ ಯೂಸ್ ಮಾಡ್ತೀವಿ. ಬೇಳೆ ಎಲ್ಲ ಬೇಯಿಸ್ಲಿಕ್ಕಿಟ್ಟಾಗ, ಒಂದೊಂದು ಸರ್ತಿ ಅನ್ನ ಎಲ್ಲ ಬೇಯಿಸ್ಲಿಕ್ಕಿಟ್ಟಾಗ ನೋಡಿ ಇದೇ ರೀತಿ ಅದು ಮೇಲ್ಗಡೆಯಿಂದ ಉಬ್ಬಿ ನೀರೆಲ್ಲ ಸ್ಟವ್ ಮೇಲೆ ಚೆಲ್ಲಿರುತ್ತೆ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಇದೇ ರೀತಿ ಒಂದು ಟಿಶ್ಯೂವನ್ನು ತಗೋಬೇಕು, ಅಥವಾ ಕಾಟನ್ ಬಟ್ಟೆ ಆದರೂ ಆಗುತ್ತೆ. ಅದರ ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿ ಇದನ್ನು ಇದೇ ರೀತಿ ತೆಗೆದು, ನಮ್ಮದು ವಿಸಿಲ್ ಇರುತ್ತಲ್ಲ ಪ್ರೆಷರ್ ಕುಕ್ಕರ್ದು, ಆ ವಿಸಿಲನ್ನು ತೆಗೆದು ಈ ಟಿಶ್ಯೂ ಅಥವಾ ಕಾಟನ್ ಬಟ್ಟೆಯನ್ನು ಈ ಥರ ಇಟ್ಟು ಆ ವಿಸಿಲನ್ನು ಹಾಕಿ ನಾವು ಸ್ಟವನ್ನು ಆನ್ ಮಾಡಬೇಕು. ಇನ್ನು ಅದು ಎಷ್ಟೇ ವಿಸಿಲ್ ಹಾಕಿದರೂ ಸಹ, ಎಷ್ಟೇ ಉಕ್ಕಿದ್ರೂ ಸಹ ನೋಡಿ, ಇವಾಗ ವಿಸಿಲ್ ಬರ್ತಾ ಇದೆ. ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಎಷ್ಟು ನೀರಿದ್ರೂ ಸಹ ಅದು ಕೆಳಗಡೆ ಚೆಲ್ಲೋದಿಲ್ಲ. ಆ ಟಿಶ್ಯೂ ಅಥವಾ ನಮ್ಮದು ಬಟ್ಟೆ ಇದೆಯಲ್ಲ, ಅದು ಹೀರ್ಕೊಂಡು ಅಲ್ಲೇ ಇರುತ್ತೆ. ನಮ್ಮದು ಸ್ಟವ್ ಕೂಡ ಕ್ಲೀನಾಗಿರುತ್ತೆ. ಅದೇ ರೀತಿ ನಮ್ಮದು ಕುಕ್ಕರ್ ಸಹ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಇದೇ ರೀತಿ ಪ್ರೆಷರ್ ಕುಕ್ಕರಿದು ವಾಷರ್. ಇದು ಬಿಸಿ ತಾಗಿ ಬೇಗ ಲೂಸ್ ಆಗುತ್ತೆ. ಸ್ವಲ್ಪ ದಿನ ನಾವು ಯೂಸ್ ಮಾಡಿದ ತಕ್ಷಣ ಈ ವಾಷರ್ ಲೂಸ್ ಆಗಿ ನೀರೆಲ್ಲ ಲೀಕ್ ಆಗುತ್ತೆ, ಅಥವಾ ಒಂದೊಂದು ಸರ್ತಿ ವಿಸಿಲೇ ಬರೋದಿಲ್ಲ ನೋಡಿ ನಮ್ಮದು ಕುಕ್ಕರಿಗೆ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ತೀನಿ ನೋಡಿ. ನಮ್ಮದು ಯೂಸ್ ಆದ ತಕ್ಷಣ ಈ ವಾಷರನ್ನು ಚೆನ್ನಾಗಿ ಒಂದು ಸರ್ತಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಈ ವಾಷರನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಆವಾಗ ಅದು ಬೇಗ ಲೀಕ್ ಆಗೋದಿಲ್ಲ. ನೆಕ್ಸ್ಟ್ ಟಿಪ್ ನೋಡಿ, ಹೆಲ್ಮೆಟ್. ಪ್ರತಿಯೊಬ್ಬರ ಮನೆಯಲ್ಲಿ ಬೈಕ್ ಮತ್ತು ಹೆಲ್ಮೆಟ್ ಇದ್ದೇ ಇರುತ್ತೆ. ನಾವು ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಹೆಲ್ಮೆಟ್ ಒಳಗಡೆಯಿಂದ ಒಂಥರ ಬೆವರು ಸ್ಮೆಲ್ ಬರುತ್ತೆ, ಅಥವಾ ಮಳೆಗಾಲದಲ್ಲಿ ಯೂಸ್ ಮಾಡಿ ಇಟ್ಟರೆ ಒಂಥರ ಬೂಸ್ಟ್ ಸ್ಮೆಲ್ ಬರುತ್ತೆ. ಒಂದು ದಿನ ಯೂಸ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಆ ಥರ ಒಂಥರ ಸ್ಮೆಲ್ ಬರುತ್ತೆ, ಅಥವಾ ಒಂದು ವಾರ ಎಲ್ಲ ಆದಮೇಲೆ ನಾವು ಯೂಸ್ ಮಾಡುವಾಗಲೂ ಭಯಂಕರವಾಗಿ ಸ್ಮೆಲ್ ಬರುತ್ತೆ. ಅದಕ್ಕೆ ಒಳ್ಳೆ ಒಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಇದೇ ರೀತಿ ಯಾವುದಾದ್ರೂ ಒಂದು ಟಾಲ್ಕಮ್ ಪೌಡ್ರನ್ನು ತಗೊಂಡು ಒಂದು ಕಾಟನ್ ಬಟ್ಟೆ ಒಳಗಡೆ ಸ್ವಲ್ಪ ಪೌಡರನ್ನು ಹಾಕ್ಕೋಬೇಕು. ಪೌಡರನ್ನು ಬಟ್ಟೆ ಒಳಗಡೆ ಹಾಕಿ ಆಮೇಲೆ ಈ ಬಟ್ಟೆಯನ್ನು ಫೋಲ್ಡ್ ಮಾಡಿ ನಾವು ಈ ಪೌಡರನ್ನೆಲ್ಲ ಇದೇ ರೀತಿ ಲೈಟಾಗಿ ನಮ್ಮದು ಹೆಲ್ಮೆಟ್ ಒಳಗಡೆ ಆ ಸ್ಪೋಂಜ್ ಇರುವ ಕಡೆಯಲ್ಲೆಲ್ಲ ಇದೇ ರೀತಿ ನಾವು ಹಚ್ಚಿ ಇಟ್ಟರೆ ನಮ್ಮದು ಹೆಲ್ಮೆಟ್ ಒಳಗಡೆ
ಅಷ್ಟೊಂದು ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಮತ್ತು ಬೂಸ್ಟ್ ಎಲ್ಲ ಹಿಡಿಯೋದಿಲ್ಲ. ಇದು ತುಂಬ ಒಳ್ಳೆಯ ಒಂದು ಟಿಪ್ಪು. ನನಗೂ ಸಹ ಇದೆ ಹೆಲ್ಮೆಟ್. ನನಗೆ ಒಂದೊಂದು ಸರ್ತಿ ಹೆಲ್ಮೆಟ್ ತೆಗೆಯುವಾಗ ತುಂಬಾ ಒಂಥರ ಸ್ಮೆಲ್ ಬರುತ್ತೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಿರುವಂತಹ ಟಿಪ್ ಇದು. ಈ ಥರ ನಾವು ಸ್ವಲ್ಪ ಟಾಲ್ಕಮ್ ಪೌಡ್ರನ್ನು ಹಚ್ಚಿ ಇಟ್ಕೊಂಡ್ರೆ ನಮ್ಮದು ಹೆಲ್ಮೆಟ್ ಫ್ರೆಶ್ ಆಗೇ ಇರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಸ್ಕೂಲ್ ಶೂಸ್, ಮಕ್ಕಳಿದ್ದು ಸ್ಕೂಲ್ ಶೂಸು ತಾಯಂದ್ರಿಗೆಲ್ಲ ಗೊತ್ತು. ಪ್ರತಿದಿನ ನಾವು ಸ್ಕೂಲ್ ಶೂಸನ್ನು ಪಾಲಿಷ್ ಮಾಡಬೇಕಾಗುತ್ತೆ. ಅದೇ ರೀತಿ ಆಫೀಸಿಗೆ ಹೋಗೋರಿಗೆ, ದೊಡ್ಡವರಿಗೆ ಸಹ ಒಂದು ಸ್ವಲ್ಪ ವ್ಯಾಸಲಿನ್ ತಗೊಂಡು ಇದೇ ರೀತಿ ಶೂಸಲ್ಲಿ ಹಚ್ಚಿ ಒಂದು ಕಾಟನ್ ಹತ್ತಿ ಒಂದು ಸಣ್ಣ ಪೀಸ್ ತಗೊಂಡು ಇದೇ ರೀತಿ ನಾವು ಅದನ್ನು ಎಲ್ಲ ಕಡೆ ಆ ವ್ಯಾಸಲಿನನ್ನು ಇದೇ ರೀತಿ ಹಚ್ಚಿದರೆ ಶೂಸು ಒಳ್ಳೆ ಕ್ಲೀನ್ ಆಗುತ್ತೆ. ಅದೇ ರೀತಿ ಹೊಸ ಶೂಸ್ ಥರ ಒಳ್ಳೆ ಒಂದು ಶೈನಿಂಗ್ ಸಹ ಬರುತ್ತೆ. ಪಾಲಿಷ್ ಮಾಡಬೇಕಾದ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಶೈನಿಂಗ್ ಆಗೇ ಇರುತ್ತೆ. ಇದು ತುಂಬ ಒಳ್ಳೆ ಒಂದು ಎಲ್ಲರಿಗೂ ಹೆಲ್ಪ್ ಆಗುವಂತಹ ಒಂದು ಟಿಪ್ಪು. ಇವಾಗ ಶೂ ಪಾಲಿಷರೆಲ್ಲ ತರಲಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಂಥವರಿಗೆಲ್ಲ ಇದು ಬೆಸ್ಟ್ ಅಂದರೆ ಬೆಸ್ಟು. ಟ್ರೈ ಮಾಡಿ ನೋಡಿ. ಲಾಸ್ಟ್ ಟಿಪ್ ನೋಡಿ, ಇದು ಪ್ಯಾರಾಸೆಟಮೋಲ್ ಮಾತ್ರೆ. ಎಕ್ಸ್ಪೈರಿ ಆಗಿರುವಂತಹ ಮಾತ್ರೆಯಾದರೂ ನಿಮಗೆ ತಗೋಬೋದು. ಇದರಿಂದ ನಮಗೆ ಇಲಿಗಳನ್ನು ಓಡಿಸಲಿಕ್ಕೆ ತುಂಬ ಬೆಸ್ಟ್ ಅಂದರೆ ಬೆಸ್ಟ್. ಇದು ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಮಾಡುವಂತಹ ಸಣ್ಣ ಪುಟ್ಟ ಟಿಪ್ಪಲ್ಲಿ ಒಂದಿದು. ಒಂದು ಕೈ ಹಿಡಿಯಷ್ಟು ಶೇಂಗಾ ಬೀಜವನ್ನು ತಗೋಬಿಡಿ. ಶೇಂಗಾ ಬೀಜ ನಿಮ್ಮ ಹತ್ರ ಇಲ್ಲ ಅಂದರೆ ಯಾವುದಾದ್ರೂ ಬಟರ್ ಸ್ಮೆಲ್ಲಿರುವ ಬಿಸ್ಕೆಟ್ ಆದರೂ ಆಗುತ್ತೆ. ಈ ಶೇಂಗಾ ಬೀಜವನ್ನು ಒಳ್ಳೆ ಪುಡಿ ಮಾಡ್ಕೋಬೇಕು. ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಪುಡಿ ಮಾಡ್ಕೋಬೇಕು. ಆಮೇಲೆ ಇದೇ ರೀತಿ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟನ್ನು ತಗೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ನಾನಿವಾಗ 2 ಮಾತ್ರೆಯನ್ನು ತಗೊಂಡಿದ್ದೀನಿ. ಈ ಮಾತ್ರೆಯನ್ನು ತಗೊಂಡು 2, 3, 4 ಎಲ್ಲ ತಗೋಬೋದು. ತಗೊಂಡು ಇದೇ ರೀತಿ ಒಂದು ಪೇಪರಲ್ಲಿ ಇಟ್ಟು ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಇದು ಒಳ್ಳೆ ಟಿಪ್. ಇದು ನೀವಿವಾಗ ಅಂಗಡಿಯಿಂದ ಕೇಕೆಲ್ಲ ತಿಂದು ಹಾಕಿದರೆ ಅದನ್ನು ತಿಂದು ನೀರು ಕುಡಿದ್ರೆ ಇಲಿಗಳು ಬದುಕುತ್ತೆ ನೋಡಿ. ಈ ಟ್ಯಾಬ್ಲೆಟು ಈ ಥರ ಮಾಡಿದರೆ ಅದು ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ. ಇದೇ ರೀತಿ ಟ್ಯಾಬ್ಲೆಟನ್ನು ಪುಡಿ ಮಾಡಿ ಇಟ್ಕೊಂಡು ಒಂದು ಗೆರಟೆ ತಗೋಬೇಕು. ಗೆರಟೆಯಲ್ಲಿ ಇದೇ ರೀತಿ ಸ್ವಲ್ಪ ತೆಂಗಿನಕಾಯಿದೆಲ್ಲ ಇರಬೇಕು. ಇನ್ನು ಈ ಗೆರಟೆಗೆ ನೀವು ಪುಡಿ ಮಾಡಿ ಇಟ್ಕೊಂಡಿರುವ ಶೇಂಗಾ ಬೀಜವನ್ನು ಹಾಕಬೇಕು. ಶೇಂಗಾ ಬೀಜದ ಪುಡಿ ಅಥವಾ ನಿಮಗೆ ಬಿಸ್ಕೆಟನ್ನು ಪುಡಿ ಮಾಡಿ ಸಹ ಹಾಕ್ಬೋದು. ಅದಕ್ಕೆ ಈ ಪ್ಯಾರಾಸಿಟಮೋಲ್ ಮಾತ್ರೆ ಇದೆಯಲ್ಲ, ಪುಡಿ ಮಾಡಿದ ಮಾತ್ರೆಯನ್ನು ಸಹ ಹಾಕಿ ಒಳ್ಳೆ ಇದೇ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಿಮಗೆ ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಎಲ್ಲಿ ಬೇಕೋ ಅಲ್ಲೆಲ್ಲ ಇಟ್ಕೋಬೋದು. ಇಲ್ಲ ಅಂದರೆ ಇದೇ ರೀತಿ ನೀವು ಇಟ್ಟರೂ ಆಗುತ್ತೆ. ಇದಕ್ಕೆ ಸ್ವಲ್ಪ ಒಂಚೂರು ನೀರು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಎಲ್ಲಿ ಬೇಕೋ ಅಲ್ಲೆಲ್ಲಿ ಇಡ್ಬೋದು. ಇಲ್ಲಾಂದರೆ ಇದೇ ರೀತಿ ಈ ಗೆರಟೆಯನ್ನು ಎಲ್ಲಿಂದ ಇಲಿಗಳು ಬರುತ್ತೋ ಅಲ್ಲಿ ಇಟ್ಟರೆ ಸಾಕು. ಓವರ್ ಡೋಸ್ ಆಗಿ ಪ್ಯಾರಾಸಿಟಮೋಲ್ ಮಾತ್ರೆ ಒಳಗಡೆ ಹೋದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನನ್ನ ಈ ಸಣ್ಣ ಪುಟ್ಟ ಟಿಪ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್